ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ನಾವು ಹೋಗ್ತಾ ಇದ್ದೀವಿ ಸ್ನೋ ಸಿಟಿಗೆ. ಬನ್ನಿ ಇವತ್ತಿನ ದಿವಸ ಹೇಗಿರುತ್ತೆ ಅಲ್ಲಿನ ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಟಿಕೆಟ್ನ ಆಚೆನೇ ತೊಗೋಬೇಕು. ಆಚೆ ತೊಗೊಂಡು ಇವಾಗ ಎಂಟರ್ ಆಗಿದ್ದೀವಿ. ಕೋಟು, ಸಾಕ್ಸು ಇದೆಲ್ಲ ಇಸ್ಕೊಳ್ಳೋದಕ್ಕೆ. ಪ್ಯಾಂಟ್ ಆಗಲಿಲ್ಲ ಕೊನೆಗೂ. ಅಯ್ಯೋ, ಆ್ಯಕ್ಚುಲಿ ಕೂಡ ನಮ್ಮ ಪ್ಲ್ಯಾನೇ ಬೇರೆ ಇತ್ತು ಅಲ್ವಾ? ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಇದು. ಹೇಗಿದ್ದಾರೆ ಇರಮ್ಮ? ಸಿಹಿ ಲೆಗಿನ್ಸ್ ಹಾಕೋ ಅಂದರೆ ಹಾಕ್ಕೊಳ್ಳಿಲ್ಲ. ಅದಕ್ಕೆ ಇವಾಗ ಇದಕ್ಕೆ 150, ಇದು 150 ತೊಗೊಂಡು ರೆಡಿ ಮಾಡೋಣ ಸೀನ್. ಓ ಮೈ ಗಾಡ್, ಸಿಹಿ ನೋಡಿ ಹೇಗಿದೆ. ಓ ಮೈ ಗಾಡ್, ತುಂಬ ಚೆನ್ನಾಗಿದೆ. ಹಾಯ್ ಸಿಹಿ, ಕರು ಸಾಕು ಸಾಕು. ಆಟಾಡು ಆಟಾಡು, ಹೆಂಗ ಆಡ್ತಾಳೆ ನೋಡಿ ಸಿಹಿ. ಹೊಗೆ ಬರ್ತೈತೆ ಗೈಸ್ ಆಲ್ರೆಡಿ ಬಾಯಿಂದ. ಉಫ್ ಅನ್ನಮ್ಮ, ಹೋಗ್ಲಿ ಬಿಡು. ಮೈ ಗಾಡ್ ಗೈಸ್, ನೋಡಿ ಕ್ಯಾನ್ಸಲ್ ಥರ ಇದೆ ಇಲ್ಲಿ. ನೋಡಿ ಹಾಂ, ಸ್ಲೋಲಿ ಅಲ್ಲೇ ರಾಮ ಬರುತ್ತೆ, ಅಲ್ಲೇ ಕಮ್ ಫಾಸ್ಟ್. ನಡಿ, ಇಲ್ಲಿ ನೋಡಿ ಈಗಲೂ ಒಳಗಡೆ ಹೋಗ್ತಾ ಇದ್ದೀವಿ. ಓ ಮೈ ಗಾಡ್ ಗೈಸ್, ನಿಜ ತುಂಬ ವಾರ್ಮ್ ಆಗಿದೆ ಇಲ್ಲಿ. ನೋಡಿ ಏನಾಗಲ್ಲ ಇದು. ಇಲ್ಲ ಅಮ್ಮ ಕಡೆ ಬಾ. ನಾವು ಮೇಲ್ಗಡೆ ಬಂದಿದ್ದೀವಿ ನೋಡಿ. ಮಾತಾಡಕ್ಕೂ ಆಗ್ತಾಯಿಲ್ಲ, ಎಲ್ಲ ನಮ್ಮ ಆಗೋಗ್ತಾ ಇದೆ. ಓ ರೈನ್ಬೋ, ಚಲೋ ಡೌನ್. ಒಳಗಡೆನೆ ಕಾಫಿ, ಟೀ, ಸೂಪು, ಮೋಮೋಸ್ ಎಲ್ಲ ಸಿಗ್ತಾಯಿತ್ತು. ಬಟ್ ತುಂಬ ಎಕ್ಸ್ಪೆನ್ಸಿವ್. ಮೋಮೋಸ್ ಎಲ್ಲ 150, 4 ಪೀಸಿಗೆ. ಕಾಫಿ ಟೀ ಎಲ್ಲ 50 ರುಪೀಸ್. ಚಿಕ್ಕ ಗ್ಲಾಸ್, ಈ 10 ರೂಪಾಯಿ ಗ್ಲಾಸ್ ಬರಲ್ವ ಆ ಥರ, ತುಂಬ ಎಕ್ಸ್ಪೆನ್ಸಿವ್. ಬಟ್ ಏನದು ತುಂಬ ಥಂಡಿ ಇಟ್ಕೊಂಡಾಗ ಮಕ್ಕಳನ್ನ ಕರ್ಕೊಬಂದು ಇಲ್ಲಿ ಹಾಲು, ಟೀ, ಕಾಫಿ ಕುಡಿಸ್ತಾಯಿದ್ರು. ನಾವು ಈಗ ಅದೇ ಮಾಡಿದ್ವಿ, ಬೇರೆ ಆಪ್ಷನ್ ಇಲ್ದಂಗೆ. ಅಂಗಡಿ ಒಳಗೆ ಹೋಗ್ಬಿಡುತ್ತೆ. ಹಾಂ, ಏನಿದು ಗ್ಲಾಸ್ ವಾಕ್. ಇದಂತೂ ಡೇಂಜರಸ್ ಗೈಸ್. ಇವಳನ್ನು ಇಟ್ಕೊಂಡು ಟೆನ್ಷನ್ ಆಗ್ತೈತೆ ಅಲ್ಲಿ ಬಿದ್ದೋಗ್ಬಿಡ್ತೀವಿ ಅಂತ. ತುಂಬ ಸ್ಲಿಪ್ಪರಿ ಇದೆ, ತುಂಬ ಸ್ಲಿಪ್ಪರಿ. ಎಕ್ಸ್ಪೀರಿಯನ್ಸ್ ಮಾಡ್ದೇ ಅದು ಫೀಲ್ ಗೊತ್ತಾಗೋದು. ಚಳಿ ಹಾರ್ಟ್ ಬೀಟ್ ಜಾಸ್ತಿ ಆಗೋಯ್ತು. ಈ ಥರ ಇದೆ. ಇವಾಗ ಸ್ನೋನ ಸ್ಪ್ರೇ ಮಾಡ್ತಾ ಇದ್ದಾರೆ. ಸಿಹಿಗೆ ಇಲ್ಲಂತೂ ಮೀಟರ್ ಆಫ್ ಆಗೋಯ್ತು. ಬನ್ನಿ ಹೋಗೋಣ ಅಂದ್ಬಿಟ್ಟು ನಾವು ಆ ಕೆಫೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ವಿ. ಅಲ್ಲಿ ನೋಡಿ ಡಿಸ್ಕೋ ನಡೀತಾ ಇದೆ. ಡ್ಯಾನ್ಸ್ ಗೋ.
ಕಾರು ಅಲ್ಲೇ ಇದ್ದಾನೆ. ಅವ್ನು ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ ನೋಡಿ. ನಾವಿಲ್ಲಿ ಬೆಚ್ಚಗಿದೆ ರೂಮ್. ಆಯ್ತು ಚಳಿಲೇ ಹಂಗೆ ಮಾಡಿಲ್ಲ, ಇಲ್ಲಿ ಮಾಡ್ತಾ ಇದೆಯಾ? ಚೆನ್ನಾಗಿದೆ ಅಂತ ನೋಡಿ ನೀವು ಅಪ್ರೂವ್ ಮಾಡಿ ಸುಮ್ಮನಿರ್ಮ. ಅವ್ರ ಕಾಲೆಲ್ಲ ರೆಡ್ ಆಗೋಗಿದೆ ನೋಡಿ, ಅಷ್ಟು ತಣ್ಣಗಿದೆ. ಬೆಚ್ಚಗೆ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಹ್ಯಾಂಡ್ ಗ್ಲೌಸ್ನ ವಾಪಸ್ ಕೊಡಬೇಕು. ಇಲ್ಲಿ ಜಾಕೆಟು, ಇಲ್ಲಿ ಶೂಸ್. ಆ ಥರ ಈ ರೂಮ್ ತುಂಬ ಬೆಚ್ಚಗಿದೆ. ವಿತೌಟ್ ಮಕ್ಕಳು ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸಿಹಿ ಮೂಗು ನೋಡ್ರಿ, ಇನ್ನೂ ಎಷ್ಟು ಪಿಂಕ್ ಆಗ್ಬಿಟ್ಟೈತೆ. ಫುಲ್ಲು ಸಿಕ್ಕಾಪಟ್ಟೆ ಕೊಳ್ಳು. ನಾವೇ ಒಳ್ಳೆ ತೊದಲ್ಕೊಂಡು ಮಾತಾಡ್ತೀವಿ, ಅಷ್ಟು ಚಳಿ ಇದೆ. ಮಕ್ಕಳನ್ನ ಕರ್ಕೊಂಡು ವೆರಿ ಬ್ಯಾಡ್ ಐಡಿಯಾ ಗೈಸ್. ಅವಳು ತುಂಬ ಎಂಜಾಯ್ ಮಾಡಿದ್ಲು, ಬಟ್ ನಮಗೆ ಕೊಟ್ಟಿರೋ ಜಾಕೆಟ್ ಸ್ವಲ್ಪ ದಪ್ಪ ಇತ್ತು. ಚಿಕ್ಕ ಮಕ್ಕಳ ಜಾಕೆಟು ತೆಳುಗೆ ಈ ರೈನ್ ಜಾಕೆಟ್ ಇದ್ದಂಗಿತ್ತು. ಆ್ಯಂಡ್ ಬರೋಕ್ಕಿಂತ ಮುಂಚೆ ನಿಮ್ಮದೇ ಸಾಕ್ಸ್ಗಳು ತೊಗೊಬನ್ನಿ. ಆ್ಯಂಡ್ ಮಕ್ಕಳಿಗೆ ಮತ್ತು ನಿಮಗೂ ತೊಗೊಬರ್ಬೋದು ಕ್ಯಾಪು. ಅದಾದಮೇಲೆ ಅವ್ರು ಕೊಡೋ ಕ್ಯಾಪು ಅದು ಇಲ್ಲಿವರೆಗೂ ಬರುತ್ತೆ. ಅದಕ್ಕೆ ಸೇಫ್ಟಿ ಸೈಡು ಮಕ್ಕಳಿಗೆ ಬೆಚ್ಚಗಿರೋ ಬಟ್ಟೆ ಹಾಕಿಸ್ಕೊಂಬನ್ನಿ. ಆ್ಯಂಡ್ ಕ್ಯಾಪು, ಸ್ವೆಟರು ಒಳಗಡೆ ಹಾಕಿಸ್ಕೊಂಡು ಆಮೇಲೆ ಜಾಕೆಟ್ ಹಾಕಿಸ್ಕೊಳ್ಳಿ. ಸಾಕ್ಸ್ ತರೋದನ್ನು ಮರಿಬೇಡಿ, ಸುಮ್ಮನೆ ಎಕ್ಸ್ಟ್ರಾ ಎಕ್ಸ್ಪೆನ್ಸು. 750 ಇವತ್ತು. ವೀಕ್ ಡೇಸು 650, ವೀಕ್ ಎಂಡ್ 750. ಬಟ್ ಇವತ್ತು ನಾವು ಮಂಡೇ ಆದರೆ ಇವತ್ತು 750, ಯಾಕಂದರೆ ಇವತ್ತು ಹಬ್ಬ ರಜಾ ಅಂತ ಇವತ್ತೂ 750. ಪಕ್ಕದಲ್ಲೇ ಫನ್ ವರ್ಲ್ಡ್ ಇದೆ ಮತ್ತು ಆಕ್ವೆಟಿಕ್ ಸೆಂಟರ್ ಇದೆ, ಆಕ್ವೆಟಿಕ್ ವಾಟರ್ ಪಾರ್ಕು, ಇವೆಲ್ಲ ಇದೆ ನೋಡಿ. ಇದು ತುಂಬ ಎಂಜಾಯ್ ಮಾಡಬಹುದು. ಇವೆಲ್ಲ ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೋದು. ಬಟ್ ಸ್ನೋ ವರ್ಲ್ಡ್ ಬೇಡ ಗೈಸ್. ನೋಡಿ, ಫೋಟೋ ತೆಗೆಸ್ಕೊಳಕ್ಕೆ ಹೋಯ್ತವ್ರು. ಇದು ಅಕ್ವೇರಿಯಂ ಪ್ಯಾರಡೈಸ್ ನೋಡಿ. ಅಲ್ಲಿ ಚಾರ್ಜಸ್ ತುಂಬ ಚಾರ್ಜಸ್ ಇದೆ ಗೈಸ್. ಸುಮ್ಮನೆ ಬಂದಿದ್ದೀವಿ ಅಷ್ಟೇ. ಸ್ವಲ್ಪ ಫೋಟೋಸ್ ತಕ್ಕೊಳ್ಳೋಣ ಅಂತ. ಇಲ್ಲಿ ನೋಡಿ, ನಮ್ಮ ಬಿಲ್ಡಿಂಗಲ್ಲಿ ಜೋಶಿತಾ ಮತ್ತು ಸುಪ್ಪಣ್ಣ ಹಾಕಿರೋ ರಂಗೋಲಿ ಫೋಟೋ ಸೆಷನ್ ನಡೀತಾ ಇದೆ. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ತುಂಬ ಎಂಜಾಯ್ ಮಾಡಿದ್ವಿ. ಸಿಹಿನೂ ಎಂಜಾಯ್ ಮಾಡಿದ್ಲು, ಬಟ್ ಮಕ್ಕಳಿಗೆ ಸ್ವಲ್ಪ ಕೋಲ್ಡನ್ನ ರೆಸಿಸ್ಟ್ ಮಾಡೋ ಆ ಕೆಪಾಸಿಟಿ ಇರಲಿಲ್ಲ ಅಷ್ಟೇ. ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಕೋಲ್ಡ್ ಇತ್ತು. ಅವರೆಲ್ಲ ಒಂಥರ ನಮ್ಮ ಥರ ಆಗೋಗ್ತಾ ಇತ್ತು. ನಾನು 45 ಮಿನಿಟ್ಸ್ಗೆ 750 ಕೊಡಬೇಕಾ ಅಂತ ಹಿಂಗೆ ಅಂದ್ಕೊಳ್ತಿರ್ಬೇಕಾದ್ರೆ, ಅಯ್ಯೋ ಇಷ್ಟು ಬೇಗ ನಾನು ಅದ್ರ ಮೇಲೆ ಅವ್ರು 45 ಮಿನಿಟ್ಸ್ ಅಲ್ಲ, ಅದ್ರ ಮುಂಚೆನೇ ನಮ್ಗೆ ಹೊಟ್ಟೋಗ್ಬಿಡೋಣ ಅನ್ನೋಷ್ಟು ಕೋಲ್ಡ್ ಇರುತ್ತೆ. ಸಿಹಿ ಹಿಂಗಂತ ಇದ್ದಾಳೆ ನೋ ಅಂತ. ಯಾಕಂದ್ರೆ ಫುಲ್ ಮೂಗೆಲ್ಲ ಎಪ್ಪುಗಟ್ಕೊಂಡು ಕೈಯೆಲ್ಲ ಎಪ್ಪುಗಟ್ಟೋಗಿತ್ತು, ಹಸಿರು ಪಿಂಕ್ ಆಗಿ. ಸೊ ಡೀಟೇಲ್ಸ್ನ ಆಲ್ರೆಡಿ ವಿಡಿಯೋಲಿ ಹೇಳಿದ್ದೀನಿ, ಬಟ್ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಲೊಕೇಶನ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದೊಡ್ಡವ್ರ ಜೊತೆ ಹೋದರೆ ಒಳ್ಳೆ ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಸ್ವಲ್ಪ ರೈಡ್ಸು ಅದೆಲ್ಲ ಇದೆ. ಆಮೇಲೆ ಆ ಗ್ಲಾಸ್ ಮೇಲೆ ವಾಕ್ ಮಾಡೋದು ನೀವು ನೋಡಿದ್ರಲ್ಲ, ಅದೆಲ್ಲ ಇದೆ, ಎಂಜಾಯ್ ಮಾಡ್ಬೋದು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಆದಷ್ಟು ಬೇಗ ಮತ್ತೊಂದು ಸಖತ್ತಾಗಿರೋ ವ್ಲಾಗಲ್ಲಿ ಸಿಗೋಣ. ಬಿದ್ದೋದ್ಲು ಗೈಸುಳು. ಬಾಯ್.